ಮಾಲ್ಡೀವ್ಸ್ಗೆ ಕೊನೆ ಚಾನ್ಸ್. ಜೈಶಂಕರ್ ಮಾಲ್ಡೀವ್ಸ್ ವಿದೇಶಾಂಗ ಸಚಿವರ ಭೇಟಿ, ಸೇನೆ ಹಿಂತೆಗೆದುಕೊಳ್ಳುವುದರ ಬಗ್ಗೆ ಮಹತ್ವದ ಚರ್ಚೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಾಲ್ಡೀವ್ಸ್ ಭಾರತವನ್ನ ವಿರೋಧ ಕಟ್ಟಿಕೊಳ್ಳುವಂತಹ ಕೆಲಸವನ್ನ ಮಾಡಿದೆ. ಅಲ್ಲದೆ ಚೀನಾದ ಬಳಿ ಹೋಗಿ ದೂರು ನೀಡುವಂತಹ ಕೆಲಸವನ್ನ ಮಾಡಿದೆ. ಅದಷ್ಟು ಸಾಲದು ಎಂಬಂತೆ ಭಾರತೀಯ ಸೈನಿಕರನ್ನ ವಾಪಸ್ ತೆಗೆದುಕೊಳ್ಳಲು ತಾಕೀತನ್ನ ಮಾಡಿದೆ. ಇಷ್ಟೆಲ್ಲ ಆದ್ರೂ ಕೂಡ ಭಾರತ ಇದೀಗ ಮಾಲ್ಡೀವ್ಸ್ಗೆ ಮತ್ತೊಂದು ಅವಕಾಶವನ್ನ ನೀಡಿದೆ. ಹಾಗಾದ್ರೆ ಭಾರತ ಮಾಲ್ಡೀವ್ಸ್ಗೆ ಕೊನೆಯ ಅವಕಾಶ ಕೊಟ್ಟಿದ್ಯಾಕೆ? ಅದೆಲ್ಲದರ ಕುರಿತ ಫುಲ್ ಡೀಟೇಲ್ಸ್ ನಿಮ್ ಮುಂದೆ. ಸ್ನೇಹಿತರೆ, ಇತ್ತೀಚಿನ ಬೆಳವಣಿಗೆಯನ್ನ ಗಮನಿಸಿದ ಹಲವರು ಹೇಳಿದ್ದು ಇದೆ, ಭಾರತ ಮತ್ತು ಮಾಲ್ಡೀವ್ಸ್ ಕತೆ ಮುಗಿದ ಅಧ್ಯಾಯ ಎಂದೇ ಕರೆಯಲಾಗಿತ್ತು. ಆದ್ರೂ ಕೂಡ ಇದೀಗ ಭಾರತ ಮಾಲ್ಡೀವ್ಸ್ಗೆ ಮತ್ತೊಂದು ಚಾನ್ಸ್ ನೀಡಿದೆ. ಸ್ನೇಹಿತರೆ, ಮಾಲ್ಡೀವ್ಸ್ ಮತ್ತು ಭಾರತದ ವಿರೋಧದ ನಡುವಿನ ಕಥೆಯನ್ನ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ, ಯಾಕಂದ್ರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಆದ್ರೂ ಕೂಡ ನಿಮ್ಮ ನೆನಪಿಗಾಗಿ ಸಿಂಪಲ್ ಆಗಿ ಹೇಳ್ತೀನಿ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಮಾಲ್ಡೀವ್ಸ್ ಮತ್ತು ಭಾರತದ ವಿರೋಧ ಯಾಕೆ ಉಂಟಾಯಿತು ಅಂತ. ಅದು ಕೂಡ ಕೇವಲ ನರೇಂದ್ರ ಮೋದಿ ಅವರ ಒಂದೇ ಒಂದು ಭೇಟಿಯಿಂದ ಇದೆಲ್ಲವೂ ಆಗಿದ್ದು. ಅಂದ್ರೆ ಜನವರಿಯಲ್ಲಿ ಆರಂಭದಲ್ಲಿ ಏನಾಯ್ತು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ರು. ಲಕ್ಷದ್ವೀಪದಲ್ಲಿ ಫೋಟೋಗಳನ್ನು ತೆಗೆದುಕೊಂಡು ಟ್ವೀಟ್ ಅನ್ನ ಮಾಡಿದ್ರು. ಅದೇನಾಯ್ತು ಅಂದ್ರೆ ತುಂಬಾ ಲಕ್ಷದ್ವೀಪದ ಬಗ್ಗೆ ಭಾರತೀಯರಿಗೆ ಒಳ್ಳೆಯ ಒಲವು ಬಂತು. ಅಂತಹ ಸಮಯದಲ್ಲಿ ಮಾಲ್ಡೀವ್ಸ್ ಕೂಡ ಕೆಲವೊಂದು ಎಡವಟ್ಟುಗಳನ್ನ ಮಾಡ್ಕೊಳ್ತು. ಮಾಲ್ಡೀವ್ಸ್ ನ ಕೆಲ ಸಚಿವರೇನಿದ್ದಾರೆ ಅವರು ನರೇಂದ್ರ ಮೋದಿಯನ್ನ ತೆಗಳುವಂತ ಕೆಲಸವನ್ನ ಮಾಡಿದ್ರು. ಸೊ ಭಾರತೀಯರು ಆಗ ರೊಚ್ಚಿಗೆದ್ರು. ಇಂಟರ್ನೆಟ್ ನಲ್ಲಿ ಲಕ್ಷದ್ವೀಪವನ್ನ ಸರ್ಚ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಯ್ತು. ಇದರ ನಡುವೆ ಮಾಲ್ಡೀವ್ಸ್ ಮತ್ತಷ್ಟು ಅನಾಹುತಗಳನ್ನ ಮಾಡಿತ್ತು. ಅದಕ್ಕೆ ಶುರುವಾಗಿದೆ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಅಭಿಯಾನ. ಅದಾದ ಬಳಿಕ ಮಾಲ್ಡೀವ್ಸ್ ಒಂದೇ ದಿನಕ್ಕೆ $100 ಮಿಲಿಯನ್ ನಷ್ಟು ಹಣವನ್ನ ಕಳೆದುಕೊಂತು. ಆಮೇಲೆ ಮಾಲ್ಡೀವ್ಸ್ ಚೀನಾದ ಬಳಿ ಹೋಯ್ತು. ಚೀನಾದ ಬಳಿ ಹೋಗಿ ಏನಂತ ಕೇಳ್ತು, ಆದಷ್ಟು ಪ್ರವಾಸಿಗರನ್ನ ಕಳಿಸಿ ಎನ್ನುವಂತಹ ಮಾತುಗಳನ್ನ ಕೇಳ್ತು. ಆದ್ರೆ ಭಾರತ ಮಾಲ್ಡೀವ್ಸ್ ಬಾಯ್ಕಾಟ್ ಎನ್ನುವುದನ್ನ ಬಿಡ್ಲಿಲ್ಲ. ಅದಷ್ಟೇ ಅಲ್ಲದೆ ಲಕ್ಷದ್ವೀಪಕ್ಕೆ ಹೋಗುವಂತಹ ಏನಿದ್ದಾರೆ ಅವರನ್ನ ಪ್ರೋತ್ಸಾಹಿಸುವ ಒಂದು ಕೆಲಸವನ್ನು ಮಾಡ್ತು. ಇಂಡಿಯಾ ಎಕ್ಸ್ಪ್ಲೋರ್ ಎನ್ನುವಂತಹ ಅಭಿಯಾನಗಳು ಶುರುವಾಗಿದ್ದು, ಅದಾದ್ಮೇಲೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ಹದಗೆಟ್ಟಿತ್ತು. ಇದೆಲ್ಲವೂ ಸಿಂಪಲ್ ಸ್ಟೋರಿ ಸ್ನೇಹಿತರೆ, ಇದೆಲ್ಲ ನಿಮಗೆ ಗೊತ್ತಿರುವಂತ ವಿಚಾರವೇ. ಇಷ್ಟೆಲ್ಲ ಆದ್ರೂ ಕೂಡ ಇದೀಗ ಭಾರತ ಮಾಲ್ಡೀವ್ಸ್ಗೆ ಕೊನೆ ಚಾನ್ಸ್ ಅನ್ನ ಕೊಟ್ಟಿದೆ. ಇಷ್ಟೆಲ್ಲ ಆದ್ರೂ ಕೂಡ ಭಾರತ ಯಾಕೆ ಇಂಥದ್ದೊಂದು ಚಾನ್ಸ್ ಕೊಡ್ತು ಅಂದ್ರೆ ಸ್ನೇಹಿತರೆ, ಭಾರತ ಸದಾ ಒಂದು ರೀತಿ ಸಹೃದಯವನ್ನ ಹೊಂದಿರುವಂತಹ ದೇಶ. ಹಾಗಾದ್ರೆ ಈಗ ಭಾರತ ಕೊನೆಯ ಚಾನ್ಸ್ ಅನ್ನ ಕೊಟ್ಟಿದ್ಯಾಕೆ, ಅದೇನು ಅಂತ ನೋಡೋದಾದ್ರೆ, ಹೌದು ಸ್ನೇಹಿತರೆ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಏನಿದ್ದಾರೆ ಅವರು ಇತ್ತೀಚೆಗೆ ಮಾಲ್ಡೀವ್ಸ್ ನ ವಿದೇಶಾಂಗ ಸಚಿವರಾದ ಮೂಸಾ ಜಮೀರ್ ಅವರನ್ನ ಭೇಟಿಯಾಗಿದ್ದಾರೆ. ಉಭಯ ದೇಶಗಳ ನಡುವಿನ ಸಣ್ಣ ಬಿಕ್ಕಟ್ಟೇನಿತ್ತು ಅದರ ಕುರಿತು ಪ್ರಾಮಾಣಿಕ ಮಾತುಕತೆಯನ್ನ ನಡೆಸಿದ್ದಾರೆ. ಇಬ್ಬರ ಮಾತುಕತೆಯ ನಂತರ ಜೈಶಂಕರ್ ಇದೊಂದು ಫ್ರಾಂಕ್ ಕನ್ವರ್ಜೇಷನ್ ಎಂದು ಬಣ್ಣಿಸಿದ್ದಾರೆ. ಎರಡು ದೇಶಗಳ ಅಸಮಾಧಾನಗಳ ಮಧ್ಯೆಯೂ ಉಗಾಂಡದ ರಾಜಧಾನಿ ಕಂಪಾಲ್ನಲ್ಲಿ ಇಬ್ಬರು ಮಾತುಕತೆಯನ್ನ ನಡೆಸಿದ್ದಾರೆ. ಕಂಪಾಲದಲ್ಲಿ 2 ದಿನಗಳ ಅಲಿಪ್ತ ರಾಷ್ಟ್ರಗಳ ಶೃಂಗಸಭೆ ನಡೀತಿತ್ತು. ಅಲ್ಲಿಗೆ ಜೈಶಂಕರ್ ಕೂಡ ಹೋಗಿದ್ರು. ಅದೇ ಸ್ಥಳಕ್ಕೆ ಇವರು ಕೂಡ ಬಂದಿದ್ರು. ಆಗ ಈ ಇಬ್ಬರು ಕೂತು ಮಾತನಾಡಿದ್ದಾರೆ. ಇನ್ನು ಜೈಶಂಕರ್ ಅವರನ್ನ ಭೇಟಿಯಾಗಿರುವಂತಹ ಅಲ್ಲಿನ ಸಚಿವ ಜಮೀರ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಮಾಲ್ಡೀವ್ಸ್ ನಲ್ಲಿರುವಂತಹ ಭಾರತೀಯ ಸೇನೆಯನ್ನ ಹಿಂತೆಗೆದುಕೊಳ್ಳುವುದರ ಬಗ್ಗೆ ಚರ್ಚೆಯಾಗಿದೆ. ಜೊತೆಗೆ ಮಾಲ್ಡೀವ್ಸ್ ನಲ್ಲಿ ಅಭಿವೃದ್ಧಿಯ ಯೋಜನೆಗಳನ್ನ ತ್ವರಿತವಾಗಿ ಮುಗಿಸಲು ಸ್ಟಾರ್ಕ್ ಮತ್ತು ನ್ಯಾಮ್ ಸಹಕಾರದ ಅಗತ್ಯವಿದೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ನಮ್ಮ ಸಹಕಾರವನ್ನ ಮತ್ತಷ್ಟು ಬಲಪಡಿಸಲು ನಾವು ಬದ್ಧರಾಗಿದ್ದೇವೆ ಎನ್ನುವಂತಹ ಮಾತನ್ನ ಕೂಡ ಮಾಲ್ಡೀವ್ಸ್ ಹೇಳಿದೆ. ಇನ್ನು ಮಾಲ್ಡೀವ್ಸ್ ನಲ್ಲಿ ನೆಲೆಸಿರುವ ಸೇನಾ ಸಿಬ್ಬಂದಿಯ ವಿಚಾರದಲ್ಲಿ ಗೊಂದಲ ಉಂಟಾಗಿದ್ದು ಅದನ್ನ ಪರಿಹರಿಸುವಂತಹ ಕಾರ್ಯದಲ್ಲಿ ನಾವು ಈಗಾಗಲೇ ತೊಡಗಿದ್ದೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿದೆ ಮಾಲ್ಡೀವ್ಸ್ ಏನಂತ ಹೇಳಿತ್ತು ಅಂದ್ರೆ 15 ದಿನದೊಳಗೆ ಅಂದ್ರೆ ಮಾರ್ಚ್ 15ರ ಒಳಗಡೆ ನೀವು ಸೈನಿಕರನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿತ್ತು. ನಮ್ಮ ಭಾರತ ಸರ್ಕಾರ ಕೂಡ ಏನು ಮಾಲ್ಡೀವ್ಸ್ಗೆ ಡಾರ್ನಿಯರ್ ವಿಮಾನಗಳನ್ನ ನೀಡಿತ್ತು ಅದರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ನಿಮ್ಮ ಮಾನವೀಯತೆಗೆ ನಾವು ಮೆಚ್ಚಿಕೊಂಡಿದ್ದೇವೆ. ನೀವು ನೀಡಿರುವಂತಹ ಈ ವಿಮಾನಗಳಿಂದ ವಿಪತ್ತು ಪರಿಹಾರ ಕಾರ್ಯಾಚರಣೆಗೆ ಬಳಸಲಾಗಿದೆ ಎನ್ನುವಂತಹ ಶ್ಲಾಘನೀಯ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಮಾಲ್ಡೀವ್ಸ್ ನ ಅಧ್ಯಕ್ಷರಾಗಿ ಈ ಮುಜೋಯಿ ಏನಿದ್ದಾರೆ ಮೊಹಮ್ಮದ್ ಮುಜೋಯಿ ನವೆಂಬರ್ ನಲ್ಲಿ ಬಂದ್ರು. ನವೆಂಬರ್ ಬಂದ ತಕ್ಷಣದಿಂದ ಭಾರತದ ವಿರುದ್ಧ ಕೆಂಡ ಕಾರುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಕಾರಣ ಅವರು ಸದಾ ಚೀನಾದೊಂದಿಗೆ ಒಂದು ರೀತಿಯ ಸಂಬಂಧವನ್ನ ಹೊಂದಿದ್ದಾರೆ. ಈ ಮೊಹಮ್ಮದ್ ಮುಜೋಯಿ ಏನಿದ್ದಾರೆ ಅಧ್ಯಕ್ಷ, ಅವರು ಚೀನಾದ ಒಂದು ಕೈಗೊಂಬೆಯಾಗಿ ಕುಣಿತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ತಕ್ಕಂತೆ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಷ್ಟೇ ಸಾಲದು ಎಂಬಂತೆ ಭಾರತದ ವಿರೋಧಿ ರಾಷ್ಟ್ರವೆಂದೇ ನಾವು ಕರೆಯುವಂತಹ ಟರ್ಕಿಯೊಂದಿಗೂ ಕೂಡ ರಕ್ಷಣಾ ಒಪ್ಪಂದಗಳನ್ನ ಮಾಡ್ಕೊಂಡಿದ್ರು. ಟರ್ಕಿಯಿಂದ ಡ್ರೋನ್ ಗಳನ್ನ ತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಆದ್ರೂ ಕೂಡ ಅಲ್ಲಿನ ವಿದೇಶಾಂಗ ಸಚಿವರು ಭಾರತೀಯ ವಿದೇಶಾಂಗ ಸಚಿವರನ್ನ ಭೇಟಿಯಾಗಿ ಒಂದು ಮಾತನ್ನ ಹೇಳಿದ್ದಾರೆ, ಆದಷ್ಟು ಬೇಗ ನಮ್ಮ ಸಹಕಾರವನ್ನ ಮತ್ತಷ್ಟು ಬಲಪಡಿಸೋಣ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಜೈಶಂಕರ್ ಕೊನೆಯದಾಗಿ ಮಾಲ್ಡೀವ್ಸ್ಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಅವಕಾಶವನ್ನ ಮಾಲ್ಡೀವ್ಸ್ ಹೇಗೆ ಉಪಯೋಗಿಸಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ.
ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.